ಕುಕಿಂಗ್ ವಿತ್ ಕಾವೇರಿ ಲಾಗ್ಸ್ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇವತ್ತು ನಾನು ನನ್ನ ಸೀರೆ ಫಾಲ್ಸ್ ಪಿಕೋ ಈ ಥರ ಮಾಡ್ತೀನಿ ಅಂತ ತೋರ್ಸಕತ್ತೀನಿ ನೋಡ್ರಿ. ನಾನು ಮಕ್ಕಳೇ ಒಂದು 4 ಸೀರೆ ಮಾಡಿಬಿಡ್ತೀನಿ. ನಾನು ಮಕ್ಕಳೇ ಫಾಲ್ಸ್ ಇರ್ತಾವಲ್ಲ ಅವನ್ನ ಅಷ್ಟು ತೊಳೆದು ಸ್ವಲ್ಪ ನೀರಾಗ ನೆನೆ ಇಟ್ಟು ನೀರು ಎಲ್ಲ ಹಿಂಡಿ ಒಣ ಹಾಕಿ ಈಗ ನೋಡಿರಿ ಒಣಗ್ಯಾವು ಫಾಲ್ಸ್ ಎಲ್ಲ ಒಣಗ್ಯಾವು. ಅವನು ಸ್ವಲ್ಪ ಐರನ್ ಮಾಡಿದ್ರೆ ನೀಟಾಗಿ ಕುಂದಿರ್ತಾವೆ ನೋಡಿರಿ. ಯಾವ ಕಲರ್ ಯಾವ ಸೀರೆ ಮ್ಯಾಚ್ ಆಗ್ತಾವೆ ಅವನ್ನೆಲ್ಲನ ಜೋಡಿಸ್ಕೊಂಡು ಮಕ್ಕಳನ್ನ ದಾರ ಅವನ್ನೆಲ್ಲ ಹೊಂದಿಸ್ಕೊಂಡು ಇಟ್ಬಿಡ್ತೀನಿ ನಾನು. ನೋಡಿರಿ ಈ ಥರ ಐರನ್ ಮಾಡಿ ಒಂದೊಂದು ಆ ಸೀರೆ ಒಳಗೆ ಇಟ್ಬಿಟ್ರೆ ಮುದ್ದೆ ಆಗೋಲ್ಲ. ಈ ಥರ ಎಲ್ಲ ಐರನ್ ಮಾಡಿ ನೀಟಾಗಿ ಮಡಚಿ ಆ ಸೀರೆ ಒಳಗೆ ಥ್ರೆಡ್ ಮತ್ತು ಫಾಲ್ಸ್ ಇಟ್ಬಿಟ್ರೆ ಮಕ್ಕಳೇ 4 ಸೀರೆನೂ ಮಾಡ್ಬೋದು. ನಾನು 4 ಸೀರೆ ಮಾಡೋಕ್ಕಂತೇಳಿ ರೆಡಿ ಮಾಡಾಕತ್ತೀನಿ ನೋಡಿರಿ. ಇದು ರೆಡ್ ಕಲರ್ ಫಾಲ್ಸರ್, ಇದು ಬ್ಲೂ ಕಲರ್ಗೆ ಬಾರ್ಡ್ರ್ ಐತಿ. ಅದನ್ನು ತೊಗೊಂಡೆ ನೋಡಿರಿ. ಅದನ್ನ ತೊಳೆದು ಒಣಗಿಸೀನಿ, ಅದನ್ನ ಐರನ್ ಮಾಡಾಕತ್ತೀನಿ ನಾನು. ಈ ಥರ ಮಕ್ಕಳೇ 4 ಮಾಡ್ಕೊಳ್ಳೋದ್ರಿಂದ ಟೈಮ್ ಸೇವ್ ಆಗುತ್ತೆ, ಜಲ್ದಿ ಫಾಲ್ಸ್ನ ಆಗ್ತಾವೆ. ಇದು ಬ್ಲೌಸ್ ಹೊಲಿಯೋ ಮಷಿನ್ಲಿಂದನ ನಾನು ಪಿಕೋ ಮಾಡ್ತೀನಿ, ಫಾಲ್ಸ್ ಮಾಡ್ತೀನಿ. ಪಿಕೋನಷ್ಟ ಪಿಕೋ ಮಷಿನ್ಲಿಂದ ಮಾಡಿಸ್ತೀನಿ ನೋಡಿರಿ. ನಾನು ಈ ಬ್ಲೌಸ್ ಹೊಲಿಯೋ ಮಷಿನಿಂದ ಹೆಂಗೆ ಫಾಲ್ಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೂ ಈಸಿ ಆಗುತ್ತೆ. ಒಂದು ದಿನಕ್ಕೆ 4 ಬೇಕಾದಂಗೆ ಆರಾಮ್ ಮಾಡ್ಬೋದು. ಈ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಜಲ್ದಿ ಆಗ್ತದೆ. ಮುದ್ದೆ ಆದ್ರೆ ಫಾಲ್ಸ್ ಸರಿಯಾಗಿ ಮಾಡೋಕ್ಕಾಗಲ್ಲ. ಹೀಗಾಗಿ ಸ್ವಲ್ಪ ಐರನ್ ಮಾಡಿದ್ರೆ ಬೇಸಿ. ಎಲ್ಲವನ್ನು ಐರನ್ ಮಾಡಿದ ಮೇಲೆ ಥ್ರೆಡ್ ನೋಡಿರಿ, ನಾವು ಮಕ್ಕಳು ತಂದು ಇಟ್ಕೊಂಡಿರ್ತೀವಿ. ಥ್ರೆಡ್ ಮ್ಯಾಚ್ ಆಗುತ್ತೆ, ಆ ಥ್ರೆಡನ್ನು ತಗೊಂಬಿಟ್ರೆ ನಿಮ್ಗೆ ಸಡನ್ಲಿ ಪಿಕೋ ಫಾಲ್ಸ್ ಮಾಡೋಕೆ ಈಸಿ ಆಗುತ್ತೆ ನೋಡಿರಿ. ನಾನು ಥ್ರೆಡ್ನ ಈ ಥರ ಸುಟ್ಕೊಂತೀನಿ. ನಾನು ಇದಕ್ಕೆ ಬಾಬಿನಿಗೆ ಈ ಥರ ದಾರ ಸುಟ್ಕೊಂತೀನಿ ನಾನು. ಅದರ ರಾಟಿ ಒಳಗೆ ಬಂದಿರ್ತೈತಿ. ಇದು ಸೇವಿಂಗ್ ಮಷಿನ್ ನೋಡ್ರಿ. ಇದು ಅದ್ರೊಳಗೆ ಪಿಕೋ ಫಾಲ್ ಹೆಂಗೆ ಮಾಡ್ಬೋದು ಅಂತ ತೋರ್ಸಕ್ಕೆ ನೋಡಿರಿ. ಈ ಥರ ಎಲ್ಲ ಜೋಡಿಸ್ಕೊಂಡು ದಾರ ಜೋಡಿಸ್ಕೊಂಡು ಒಂದ್ಸರಿ ತೋರಿಸ್ತೀನಿ ನೋಡಿರಿ ನಿಮ್ಗೆ. ಈ ಥರ ದಾರ ತೊಗೊಂಡು ಒಳಗಿನ ದಾರ ಹೊರಗಿನ ದಾರ ಎರಡೂ ಕೂಡಿಸಿ ಈ ಕಡೆ ಬಿಟ್ಟು ಫಾಲ್ಸ್ ರೆಡಿ ಮಾಡಿರ್ತೀವಲ್ಲ ನೋಡಿರಿ. ನಾ ಈ ಥರ ಪಿಂಕ್ ಸಾರಿ ಮಾಡಾಕತ್ತೀನಿ. ಬಾರ್ಡ್ರನ್ನು ಪಿಂಕ್ ಐತಿ, ಹೀಗಾಗಿ 2 ಫೂಟ್ ಕೈಲಿ ಬಿಟ್ಟರೆ ಸಾಕು ತುದಿಗೆ. ಅದು 2 ಫೂಟ್ ಬಿಟ್ಟು ಫಾಲ್ಸ್ ಹಚ್ಚ್ರಿ ನೋಡಿರಿ. ನಾ ಈ ಥರ ಮಾಡೀನಿ ಕೈಲಿ. ಇಷ್ಟಾದ್ರೆ ಸಾಕು, ಎಷ್ಟು ಬಿಟ್ಟು ಹಚ್ಚ್ರಿ. ಎರಡು ಸಾಕು. ಇಲ್ಲಿದೆ ನೋಡಿ ಈ ಥರ
ನೋಡಿರಿ ಈ ಥರ ಫಾಲ್ಸ್ ಇಟ್ಟು ಸೇವಿಂಗ್ ಮಷಿನ್ ಒಳಗೆ ಫಾಲ್ಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ ನೋಡಿರಿ. ಈ ಥರ ಎಲ್ಲ ರೆಡಿ ಮಾಡಿ ಫಾಲ್ಸ್ ಹಚ್ಚಕತ್ತೀನಿ ನೋಡಿರಿ. ಎಡ್ಜಿಗೆ ಈ ಥರ ಹೊಲಿಗೆ ಹಾಕಬೇಕು. ಫಾಸ್ಟ್ ಹಾಕತಿ. ಒಂದು ದಿನಕ್ಕೆ ಬೇಕಾದಷ್ಟು ನಿಮ್ಗೆ ಟೈಮ್ ಐತೆ ಅಂದ್ರೆ 10 ಸೀರೆನೂ ಹೊಲಿಬೋದು, ಫಾಲ್ಸ್ ಮಾಡ್ಬೋದು. ಸ್ವಲ್ಪ ಟೈಮ್ ಇಲ್ಲ ಅಂದ್ರೆ ಮಿನಿಮಮ್ ಅಂದರೆ ಕಮ್ಮಿ ಅಂದ್ರೆ 4 ಮಾಡ್ಬೋದು. ನಾನು ದಿನಕ್ಕೆ 4 ಮಾಡಿರ್ತೀನಿ. ಹಿಂಗೆಲ್ಲ ರೆಡಿ ಮಾಡ್ಕೊಂಡ್ರೆ ಜಲ್ದಿ ಆಗ್ತೈತಿ. ಎರಡು ಕಡೆನೂ ಹೊಲಿಗೆ ಹಾಕಿಸ್ತಾರೆ. ಈಗ ನಿಮಗಿಲ್ಲಪ್ಪ ಬೇಡ ನಮಗೆ ಒಂದು ಸೈಡ್ ಹೊಲಿಗೆ ಇನ್ನೊಂದು ಸೈಡ್ ಕೈ ಹೊಲಿಗೆ ಹಾಕ್ಬೇಕಂದ್ರೆ ಹೆಮ್ಮಿಂಗ್ ಮಾಡ್ಕೋಬೋದು ನೀವು. ಆಮೇಲೆ ಕೈಲಿ ಸ್ವಲ್ಪ ದೊಡ್ಡ ಹೊಲಿಗೆ ಹಾಕ್ರಿ, ಅಂದರೆ ಏನೂ ಕಾಣಂಗಿಲ್ಲ, ಮುದ್ದಿನ ಆಗಲ್ಲ. ನೋಡಿರಿ ಈ ಕಡೆನೂ ಹೊಲಿಗೆ ಹಾಕಿಬಿಡಾಕತ್ತೀನಿ ನಾನು. ಸ್ವಲ್ಪ ಇದಾಗತ್ತೆ ಅಂದ್ರೆ ನೀವು ಕೈ ಹೊಲಿಗೆ ಹೆಮ್ಮಿಂಗ್ ಮಾಡ್ಕೋಬೋದು. ಈ ಥರ ಮಾಡ್ಕೊಂಡ್ರೆ ಫಾಲ್ಸ್ ಮಾಡ್ಕೊಂಡ್ರೆ ಸೀರೆಗೆ ಪಿಕೋ ಮಷೀನ ಬೇಕನ್ನಂಗಿಲ್ಲ.